ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕೇಳಿದರೆ ಖುಷಿಯಾಗಿಬಿಡ್ತೀರಿ. ಒಂದೇ ದಿನ 18 ರಾಜ್ಯಗಳಲ್ಲಿ ಒಂದೇ ದಿನ ಬುಲ್ಡೋಸರ್ ನ್ಯಾಯ ಜನರಿಗೆ ದೊರಕ್ತಾ ಇತ್ತು. ಸರ್ಕಾರದ ಶಾಸನ ಬುಲ್ಡೋಸರನ್ನು ಎಲ್ಲೆಲ್ಲಿ ಅನಧಿಕೃತ ಕಟ್ಟಡಗಳಿದಾವೋ ಅಲ್ಲಿ ಎಲ್ಲ ಅನುಷ್ಠಾನಕ್ಕೆ ತರುವ ಕೆಲಸ ನಡೆಯಿತು. 23ನೇ ತಾರೀಕು ನಡೆದಂಥ ಬೆಳವಣಿಗೆಯನ್ನು ತಮಗೆ ಹೇಳ್ತಾ ಇದ್ದೀನಿ. ಈ ದೇಶದಲ್ಲಿ ಅತಿಕ್ರಮಿಸಿರುವವರು, ಅನಧಿಕೃತವಾಗಿ ಕಟ್ಟಿರೋರು ಪೆನಾಲ್ಟಿ ಕಟ್ಟಿ ಅಥವಾ ರಾಜಕೀಯ ಇಚ್ಛಾಶಕ್ತಿಗಳನ್ನು ಬಳಸಿಕೊಂಡು ಹೇಗಾದರೂ ಮಾಡಿ ಬಚಾವಾಗಿಬಿಡ್ತೀನಿ ಅಂತ ಏನು ಹೇಳ್ತಿದ್ರಲ್ಲ, ಅದಕ್ಕೆ ತಕ್ಕದಾದಂಥ ಶಾಸ್ತಿ ಮಾಡಿದವರು ಯೋಗಿ ಆದಿತ್ಯನಾಥ್, ಉತ್ತರ ಪ್ರದೇಶದ ಮುಖ್ಯಮಂತ್ರಿ. ಅವರ ವಿರುದ್ಧ ಇನ್ನಿಲ್ಲದ ಹಾಗೆ ಪ್ರಯತ್ನ ನಡೀತು. ನೀವು ಒಂದು ವಿಚಾರವನ್ನು ತಿಳ್ಕೊಳ್ಳಿ. ಏನಪ್ಪ ಅಂತಂದರೆ, ಒಂದು ವೇಳೆ ಯೋಗಿ ಆದಿತ್ಯನಾಥ್ ಮಾಡೋದು ಸರಿ ಇಲ್ಲ ಅಂತಾಗಿದ್ದರೆ, ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಂತಾಗಿದ್ದರೆ, ಈ ಕಪಿಲ್ ಸಿಬಲ್ಲು, ಈ ಅಭಿಷೇಕ್ ಮನು ಸಿಂಘ್ವಿ, ಈ ದುಷ್ಯಂತ್ ದವೆ, ಈ ಕಾಮತ್ತು ಇವರೆಲ್ಲ ಸುಮ್ಮನೆ ಇರ್ತಿದ್ರನ್ರಿ. ಇನ್ನಿಲ್ಲದ ಹಾಗೆ ಕಿರುಕುಳ ಕೊಟ್ಟಿರೋರು ಸರ್ಕಾರವನ್ನೇ ನಡೆಸಲಿಕ್ಕೆ ಬಿಡ್ತಾ ಇರಲಿಲ್ಲ ಯೋಗಿ ಆದಿತ್ಯನಾಥ್ಗೆ. ಇವರೆಲ್ಲ ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ ಹೇಳ್ತು ನಾವು ಹೇಳುವವರೆಗೂ ತಟಸ್ಥರಾಗಿರಿ ಅಂತ ಹೇಳ್ತು. 10 ಸೂತ್ರಗಳನ್ನು ಹೇಳ್ತು. ಎಲ್ಲವನ್ನೂ ಹೇಳಿತ್ತು. ಅಷ್ಟೇ ಅಲ್ಲ, ಬುಲ್ಡೋಸರ್ ನ್ಯಾಯವನ್ನು ತಡೆದದ್ದೇ ನನ್ನ ಅತಿ ದೊಡ್ಡದಾದಂಥ ಸಾಧನೆ ಅಂತ ಈ ಹಿಂದೆ ಇದ್ದಂಥ ಚೀಫ್ ಜಸ್ಟಿಸ್ BR ಗವಾಯ್ ಅವರು ತಮ್ಮ ಕಾಲರನ್ನು ತಾವು ಹಾರಿಸ್ಕೊಂಡ್ರು. ಹಾಗೆ ಅವರು ಆ ಕಡೆ ಭಾಷಣ ಮಾಡುವಾಗ ಈ ಕಡೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಬುಲ್ಡೋಸರ್ನ ಪ್ರಯೋಗ ನಡೆಸ್ತಾ ಇದ್ದರು. ಯಾವ ಯೋಗಿ ಆದಿತ್ಯನಾಥ್ ಈ ಕ್ರಮವನ್ನು ಕೈಗೊಂಡರು, ಈಗ ಎಲ್ಲ ರಾಜ್ಯಗಳು ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾವೆ. ಎಲ್ಲೆಲ್ಲಿ ಈ ರೀತಿ ಅತಿಕ್ರಮಣ ಇದೆಯೋ, ಎಲ್ಲೆಲ್ಲಿಯೂ ಅನಧಿಕೃತ ಕಟ್ಟಡಗಳಿದಾವೆ, ಅಲ್ಲೆಲ್ಲ ಸಾಫ್ ಮಾಡೋ ಕೆಲಸ ನಡೀತಾ ಇದೆ. ಇವತ್ತು ಮಾತಾಡ್ತಾ ಇರೋ ವಿಷಯ ಅದಲ್ಲ. ಮಾತನಾಡ್ತಾ ಇರೋ ವಿಷಯ ಯಾವ ಬುಲ್ಡೋಸರ್ ಅನ್ನುವುದು ಜಸ್ಟಿಸ್ಸು ಜೂರಿ ಆಗಲಾರದು, ಜಡ್ಜ್ ಆಗಲಾರದು ಅಂತ BR ಗವಾಯ್ ಅವರು ಹೇಳಿದರು. ಅದಕ್ಕೆ ವ್ಯತಿರಿಕ್ತವಾದಂಥ ಹೇಳಿಕೆಯನ್ನು, ಟಿಪ್ಪಣಿಯನ್ನು ಸ್ವತಃ ಸುಪ್ರೀಂ ಕೋರ್ಟಿನ ಈಗಿರುವಂಥ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವರು ಮಾಡಿದ್ದಾರೆ. 2 ವಿಷಯಗಳಲ್ಲಿ ಅವರು ಮಾತಾಡಿದರು. ಒಂದು, ಲೋನ್ ನಾನ್ ರಿಪೇಮೆಂಟ್, ಡಿಫಾಲ್ಟರ್ಸ್ ಯಾವ ಕಾರಣಕ್ಕೂ ಕೂಡ ದುಡ್ಡನ್ನು ಮೊದಲು ಬಳಸಿಕೊಂಡು ಸಾಲ ತಗೊಂಡು ತುಪ್ಪ ತಿನ್ಕೊಂಡು, ಇದೇ ಶಬ್ದ ಬಳಸಿದ್ದವರು, ತುಪ್ಪ ತಿನ್ಕೊಂಡು ಅದಾದ ಮೇಲೆ ಕೋರ್ಟ್ಗೆ ಹೋಗಿ ನಿಧಾನಕ್ಕೆ ಕಟ್ಟೋಣ ಬಿಡಿ, ಕೊನೆಯ ದಿವಸ ಬರಲಿ ಬಿಡಿ, ಅವತ್ತು ಪಿಟಿಷನ್ ಹಾಕಿ ಅದಾದ ಮೇಲೆ ಇದಕ್ಕೊಂದು ಗತಿ ಕಾಣಿಸೋಣ ಅನ್ನುವಂಥವ್ರನ್ನ ಯಾವ ಕಾರಣಕ್ಕೂ ಬಿಡಬಾರದು. ಅಂಥವ್ರಿಗೆ ಕೋರ್ಟು ಎಂದೂ ಕೂಡ ಸಹಮತಿಯನ್ನು ವ್ಯಕ್ತಪಡಿಸೋದಿಲ್ಲ ಮತ್ತು ಅದಕ್ಕೆ ಬೆಂಬಲವನ್ನು ಕೊಡೋದಿಲ್ಲ. ಸಾಲ ತೆಗೆದುಕೊಂಡವನು ಸಾಲವನ್ನು ಕಟ್ಟಲೇಬೇಕು. ಕಂಪೌಂಡಿಂಗ್ ಮೂಲಕ ಏನಾದರೂ ಮಾಡಿ ನಾನು ರಿಯಾಯಿತಿಯನ್ನು ಪಡಿತೀನಿ ಅಂತ ಆತ ಪರಿಭಾವಿಸಿದರೆ ಅದು ನನ್ನ ಕಾಲಘಟ್ಟದಲ್ಲಿ ಸಾಧ್ಯ ಇಲ್ಲ. ಸುಪ್ರೀಂ ಕೋರ್ಟ್ ಇದನ್ನು ಒಪ್ಕೊಳ್ಳೋದಿಲ್ಲ. ಆ ರೀತಿಯ ಪ್ರಕರಣ ನಮ್ಮಲ್ಲಿ ಇತ್ಯರ್ಥ ಮಾಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ಬಿಟ್ರು. ನೋಡಿ, ಅಂಥ ಅದ್ಭುತವಾದಂಥ ಟಿಪ್ಪಣಿ ಅನ್ನೋದನ್ನು ಅಬ್ಸರ್ವೇಷನ್ ನೋಡಿ ನೀವಿದ್ದ. ಯಾರು ಇಲ್ಲಿಯವರೆಗೂ ಈ ರೀತಿಯಾದಂಥ ದೊಡ್ಡ ಮಟ್ಟದ ಸಾಲಗಳನ್ನು ಮಾಡಿಕೊಂಡು ಕೋರ್ಟ್ನಲ್ಲಿ ಅಲೆದಾಡಿಸುವ ಮೂಲಕ ಸಮಯವನ್ನು ಪಡೆಯುವಂಥ ಕೆಲಸ, ಬೈಯಿಂಗ್ ಟೈಮ್ ಅಂತ, ಸಮಯವನ್ನು ತೆಗೆದುಕೊಳ್ಳೋದು, ಬೈಯಿಂಗ್ ಜಸ್ಟಿಸ್, ಬೈಯಿಂಗ್ ಟೈಮ್, ನ್ಯಾಯವನ್ನು ಖರೀದಿಸೋದು ಮತ್ತು ಸಮಯವನ್ನು ಖರೀದಿಸೋದು. ಇದಕ್ಕೆ ನನ್ನ ಇದರಲ್ಲಿ ಸಾಧ್ಯ ಅಲ್ಲ. ರೆಗ್ಯುಲೇಟರಿ ಅಥಾರಿಟಿಗಳು ತಕ್ಷಣದಲ್ಲಿ ಇದರ ಮೇಲೆ ಕ್ರಮ ಕೈಗೊಳ್ಳಬೇಕು. RBI ಥರದ ರೆಗ್ಯುಲೇಟರಿ ಅಥಾರಿಟಿಗಳು ಇದರ ಕುರಿತು ಆಕ್ರಮಣಕಾರಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಎರಡನೇದು ಭಾಳ ಮುಖ್ಯವಾದಂಥ ವಿಚಾರ ಏನಪ್ಪ ಅಂತಂದರೆ, ಈ ಭಾಳ ಚೆನ್ನಾಗಿ ಹೇಳಿದ್ರು, ಲ್ಯಾಂಡ್ ಆಫ್ ದಿ, ಇದು ಏನಾಗತ್ತೆ ಅಂದರೆ ಡಿಫೀಟ್ ಆಫ್ ರೂಲ್ ಆಫ್ ಲಾ ಅಂತ ಹೇಳ್ತಾರೆ. ಶಬ್ದ ಬಳಸಿದ್ದು ಭಾಳ ಚೆನ್ನಾಗಿದೆ ಅದು. ಅಂದರೆ ಒಂದು, ನೀವು ಅನಧಿಕೃತವಾಗಿ ಕಟ್ಟಡ ಕಟ್ಟಿಬಿಡ್ತೀರಿ, ಅದಾದಮೇಲೆ ನಗರಸಭೆಗೋ ಪುರಸಭೆಗೋ ಹೋಗ್ತೀರಿ. ಅನಧಿಕೃತ ಕಟ್ಟಡ ಅಂತ ಗೊತ್ತಾದ ತಕ್ಷಣ ಅದನ್ನು ಅಕ್ರಮ ಇದ್ದದ್ದು ಸಕ್ರಮ ಮಾಡಿಬಿಡೋದು, ಅದಕ್ಕೊಂದಿಷ್ಟು ಪೆನಾಲ್ಟಿ ಹಾಕ್ಬಿಡೋದು. ಹಾಗೆ ಮಾಡೋದೇನು ಅಂದರೆ ಇಟ್ ಈಸ್ ಡಿಫೀಟ್ ಆಫ್ ರೂಲ್ ಆಫ್ ಲಾ, ಕಾನೂನನ್ನು ಸೋಲಿಸುವ ಪ್ರಕ್ರಿಯೆ ಇದು ಅಂತ. ಆದ್ದರಿಂದ ಆಮೇಲೆ ಈ ರೀತಿಯದಾದಂಥ ಒಳ ಒಪ್ಪಂದ ಮಾಡಿಕೊಳ್ಳೋದಿದೆಯಲ್ಲ, ಇದು ಸಂವಿಧಾನಕ್ಕೆ ವಿರುದ್ಧವಾದದ್ದು, ಕಾಯ್ದೆಗೆ ವಿರುದ್ಧವಾದದ್ದು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಅವ್ರು ಹೇಳ್ತಾರೆ, ಅಗತ್ಯವಿದ್ದಲ್ಲಿ ಎಲ್ಲೆಲ್ಲಿ ಅನುಮತಿ ಪಡೆಯಲಾರದ ಕಟ್ಟಡಗಳಿದಾವೋ, ಕೇಳಬೇಕಿತ್ತು ಈ ಶಬ್ದಗಳನ್ನು ಕೇಳಿ ಅವರು ಹೇಳಿರೋದು, ಎಲ್ಲೆಲ್ಲಿ ಅನುಮತಿ ಪಡೆಯಲಾರದಂಥ ಕಟ್ಟಡ ನಡೀತಾ ಇದೆಯೋ, ಅಂದರೆ ಈ ಪರ್ಮಿಷನ್ ಅಪ್ಲೈನ ಮಾಡಿರಲ್ಲ, ಕನ್ಸ್ಟ್ರಕ್ಷನ್ ಶುರು ಮಾಡಿರ್ತಾರೆ ಅದು. ಎರಡನೇದಾಗಿ ಅತಿಕ್ರಮಿಸಿಕೊಂಡಿರುವ ಕಟ್ಟಡಗಳು. ಮೂರನೇದು ಕಾನೂನು ಬಾಹಿರವಾದ ಕಟ್ಟಡಗಳು. ಇವೆಲ್ಲವನ್ನು ಕೂಡ ನೆಲಸಮ ಮಾಡಬೇಕು. ಬರೀ ನೆಲಸಮ ಮಾತ್ರ ಅಲ್ಲ, ಯಾರು ಈ ರೀತಿ ಕಾನೂನನ್ನು ಕೈಗೆ ತೆಗೆದುಕೊಂಡಿದ್ದಾರೋ
ಅವ್ರಿಗೆ ಭಾಳ ದೊಡ್ಡ ಮಟ್ಟದ ದಂಡವನ್ನು ವಿಧಿಸಬೇಕು, ಜುಲ್ಮಾನೆಯನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ನನಗೆ ಭಾಳ ಖುಷಿ ಆಯ್ತಿದ್ದು, ಯಾಕೆಂದರೆ ಇದರ ಹಿಂದಿನ ಜಡ್ಜು ಈ ಬುಲ್ಡೋಸರ್ ಹಚ್ಚೋದು ನ್ಯಾಯ ಹೆಂಗಾಗತ್ತೆ, ನ್ಯಾಯ ಕೊಡಬೇಕಾದವ್ರು ನಾವು, ನೀವು JCB ತೊಗೊಂಡೋಗಿ ನ್ಯಾಯ ತೊಗೊಳ್ಳೋದ ನಾವೇನು ಕೂತಿರಬೇಕು ಅಂತ ಪ್ರಶ್ನೆ ಕೇಳಿದರು. ಅಷ್ಟೇ ಅಲ್ಲ, ತಟಸ್ಥಗೊಳಿಸಿ ಸ್ಟೇಟಸ್ಕೋ ತಂದಿದ್ರು. ಎಲ್ಲೆಲ್ಲಿ ಈಗ ಬುಲ್ಡೋಸರ್ ಕೆಲಸ ನಡೀತಾ ಇದ್ದು ಎಲ್ಲವನ್ನೂ ನಿಲ್ಲಿಸ್ಬಿಡ್ಬೇಕು, ನಾವು ಯಾವಾಗ ನಿಮಗೆ ಸೂತ್ರಗಳನ್ನು ಕೊಡ್ತೀವೋ ಅದಕ್ಕನುಗುಣವಾಗಿದ್ದರೆ ಮಾತ್ರ ಕೆಡಬೇಕು, ಇಲ್ಲರ ಕೆಡವಂಗಿಲ್ಲ ನೀವು ಅಂತ ಅವಾಗ ಒಂದು ದೊಡ್ಡ ಫರ್ಮಾನು ಹೊರಡಿಸ್ಬಿಟ್ಟಿದ್ರು. ಎಲ್ಲ ಕಡೆ ಏಕಕಾಲಕ್ಕೆ ರಾಜ್ಯಾದ್ಯಂತ ದೇಶಾದ್ಯಂತ ನಡೀತಾ ಇದ್ದಂಥ ಈ ಬುಲ್ಡೋಸರ್ ಅತಿಕ್ರಮಣದ ಎಲ್ಲ ನೆಲಸಮಗೊಳಿಸುವಿಕೆ ನಿಲ್ಲಿಸ್ಬಿಡ್ಲಾಗಿತ್ತು. ಯೋಗಿ ಆದಿತ್ಯನಾಥ್ ಮಾತ್ರ ಮುಂದುವರಿಸಿದ್ರು. ಹೋಗಿ ಅಲ್ಲಿ ಪರಿವೀಕ್ಷಣೆ ಮಾಡಲಾಯಿತು. ಅವ್ರು ಹೇಳಿದ್ರು, ಇದು 30 ದಿವಸ ಮುಂಚೆ ನೋಟಿಸ್ ಕೊಟ್ಟು ಆಗೋಗಿದೆ, ಯಾರು ನಾವು ಕೇಳಬೇಕಾಗಿಲ್ಲ, ನಾವು ಕಾಯ್ದೆ ಪ್ರಕಾರ ಮಾಡ್ತೀವಿ, ಕಾಯ್ದೆಯಲ್ಲಿ ಅದಕ್ಕೆ ಅವಕಾಶ ಇದೆ ಅಂತ. ಅವಾಗ ಜಸ್ಟಿಸ್ BR ಗವಾಯಿ ಅವರು ಏನೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಾದ ಮೇಲೆ ಅವರು ಅದಕ್ಕೆ ಡೈರೆಕ್ಟಿವ್ಸ್ ಕೊಟ್ಟರು, ಅಂದರೆ ಮಾರ್ಗದರ್ಶಿ ಸೂತ್ರಗಳನ್ನು ಹೇಳಿದರು. ಹಿಂಗಿದ್ರೆ ಮಾತ್ರ ಕೆಡಬೇಕು, ಹಿಂಗಿದ್ರೆ ಮಾತ್ರ ಕೆಡಬೇಕು, ಇಲ್ಲದೆ ಹೋದರೆ ನೀವು ಕಟ್ಟಿಸ್ಕೊಡ್ಬೇಕು, ಈ ರೀತಿಯಾದಂಥ ಒಂದಷ್ಟು ಗೈಡ್ಲೈನ್ಸ್ ಹಾಕಿದರು. ಆ ಗೈಡ್ಲೈನ್ಸ್ ಹೆಂಗಿರುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿ ನುಣುಚಿಕೊಳ್ಳಿಕ್ಕೆ ಏನು ಬೇಕು ಅದೇ. ಯಾವಾಗಲೂ ಕಾನೂನಿನಲ್ಲಿ ಯಾವತ್ತೂ ಕೂಡ ಅಪವಾದಗಳಿರ್ತವೆ, ಕಾನೂನಿನಲ್ಲಿ ಯಾವಾಗಲೂ ನ್ಯೂನತೆಗಳಿರ್ತವೆ. ಈ ನ್ಯೂನತೆಗಳು ಮತ್ತು ಅಪವಾದಗಳನ್ನು ಬಳಸಿಕೊಂಡು ಈ ಸಂಚುಕೋರರು ಅದನ್ನು ದುರ್ಬಳಕೆ ಮಾಡಿಕೊಂಡು ತಮ್ಮ ಕಾರ್ಯ ಸಾಧನೆಯನ್ನು ಮಾಡ್ತಾ ಇರ್ತಾರೆ. ಇದನ್ನು CJI ಅವರು ಭಾಳ ಚೆನ್ನಾಗಿ ಹೇಳ್ತಾರೆ. ಸೂರ್ಯಕಾಂತ್ ಅವರು ಹೇಳ್ತಾರೆ, ಯಾವ ಕಾರಣಕ್ಕೂ ವಿನಾಯಿತಿ ಇಲ್ಲ, ನಮ್ಮಲ್ಲಿ ಇದನ್ನು ಎಂಟರ್ಟೈನ್ ಮಾಡೋದಿಲ್ಲ ಅಂತ. ನೀವೊಂದು ತೊಗೊಂಡು ಸುಪ್ರೀಂ ಕೋರ್ಟ್ ಬರಬೇಡಿ, ನಮ್ಮಲ್ಲಿ ಅಡ್ಮಿಷನ್ನೇ ಇಲ್ಲ ಇದಕ್ಕೆ ಅಂತ, ಅಡ್ಮಿಟ್ಟೇ ಮಾಡ್ಕೊಳ್ಳಲ್ಲ ನಾನು, ಪರ್ಮಿಸಿಬಲ್ ಅಲ್ಲ ಇದು ಅಂತ. ಇಂಥದ್ದೊಂದು ಜಡ್ಜ್ನ ಒಂದು ಟಿಪ್ಪಣಿಗಾಗಿ, ಒಂದು ತೀರ್ಪಿಗಾಗಿ ನಾವು ಎಷ್ಟು ದಿವಸದಿಂದ ಕಾಯ್ತಾ ಇದ್ದೀವಿ ಸ್ವಾಮಿ. ಸೂರ್ಯಕಾಂತ್ ಅವ್ರ ಬಗ್ಗೆ ಭಾಳಷ್ಟು ಆತಂಕ ಇತ್ತು ನನಗೆ, ಭಾಳಷ್ಟು ಪೂರ್ವಾಗ್ರಹ ಪೀಡಿತನಾಗಿದ್ದೆ. ಯಾವಾಗ ಈ ನೂಪುರ್ ಶರ್ಮಾ ಪ್ರಕರಣದಲ್ಲಿ ಪಾರ್ದಿವಾಲ ಜೊತೆ ಇವರು ಡಿವಿಷನ್ ಬೆಂಚಲ್ಲಿದ್ದರು. ದೇಶಕ್ಕೆ ಕ್ಷಮೆ ಕೇಳಬೇಕು ಅಂತ ಹೇಳಿದಾಗ ಇವರು ಪಕ್ಕದಲ್ಲಿ ಕೂತಿದ್ರು, ಪಾರ್ದಿವಾಲ ಪಕ್ಕದಲ್ಲಿ. ಹಾಗಾದರೆ ಇವರು ಮುಂದೆ 15 ತಿಂಗಳು ಬಂದಿದ್ದರೆ ಏನು ಕಥೆಯಪ್ಪ ಈ ದೇಶದ್ದು ಅಂದ್ಕೊಂಡಿದ್ದೆ. ನೋಡಿದರೆ ನೆಮ್ಮದಿಯಾಗಿ ನಿಟ್ಟುಸಿರು ಬಿಡುವಂಥ ತೀರ್ಪುಗಳನ್ನು ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಇದು ನಮಗೆ ಸಮಾಧಾನಕರ ಅಂಶ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.